ಈಗ ಮತ್ತು ಮುಂದೆ ಅಜಾನಿನ ಉತ್ತರ ಹೇಗೆ ಕೊಡಬೇಕು, ಅಜಾನಿನ ಉತ್ತರ ಕೊಡಬೇಕು. ಹೇಗೆ ಕೊಡಬೇಕು ಅಜಾನಿನ ಉತ್ತರ? ಹೇಗೆಂದ್ರೆ ಈಗ ಯಾರ ಮೊಜನ್ ಸಾಬ್ರು ಅಜಾನ್ ಕೊಡ್ತಿರ್ತಾರೆ ಮಸೀದ್ ನಲ್ಲಿ, ಅಲ್ಲಾಹು ಅಕ್ಬರ್ ಇಷ್ಟು ಹೇಳಿ ಅವರು ಸುಮ್ನಾದ್ರು. ಇದು ಕೇಳಿದ ನಂತರ ನೀವೇನ್ ಹೇಳ್ಬೇಕು? ಅಲ್ಲಾಹು ಅಕ್ಬರ್ ಅವ್ರು ಮತ್ತೆ ಹೇಳಿದ್ರು ಅಲ್ಲಾಹು ಅಕ್ಬರ್. ಮತ್ ನೀವು ಇಲ್ಲಿ ಏನ್ ಹೇಳ್ಬೇಕು? ಅಲ್ಲಾಹು ಅಕ್ಬರ್. ಅವ್ರು ಹೇಗೆ ಅಲ್ಲಿ ಅಜಾನ್ ನಲ್ಲಿ ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನೀವು ಇಲ್ಲಿ ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ಈ ರೀತಿ ನೀವು ಏನ್ ಮಾಡ್ಬೇಕು? ಉತ್ತರವನ್ನು ಕೊಡಬೇಕು. ठीक है. ಮತ್ತವರು ಅಶಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿದ ತಕ್ಷಣ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ, ಮತ್ತು ನೀವು ಅಶಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಬಟ್ಟೆ ಏನಿದೆ ಕಣ್ಣಿಗೆ ಹಚ್ಕೋಬೇಕು, ಅಶಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್. ಇದು ಮುಸ್ತಹಬ್ ತರೀಕಾ. ಇದು ಅಜಾನಿನ ಉತ್ತರ ಈ ರೀತಿ. ಅವರು ಅಲ್ಲಾಹು ಅಕ್ಬರ್ ಹೇಳಿದ್ರೆ ನೀವು ಇಲ್ಲೇ ಮನೆಯಲ್ಲಿ ನಿಧಾನದಲ್ಲಿ ಮನಸ್ಸಿನಲ್ಲಿನೇ ಅಲ್ಲಾಹು ಅಕ್ಬರ್. ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನೀವು ಇಲ್ಲಿ ಮನೆಯಲ್ಲಿ ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ಅವರು ಅಶಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿದ್ರೆ ನೀವು ಮನೆಯಲ್ಲಿ ಅಶಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈಗ ಇಲ್ಲಿ ನೋಡ್ರಿ, ಹಯ್ಯ ಅಲ ಸ್ವಲಾ ಹಯ್ಯ ಅಲಲ್ ಫಲಾ, ಇದು ಏನು ಬರ್ತಿದ್ದಿಲ್ಲ. ಅವಾಗ ನೀವು ಏನ್ ಹೇಳ್ಬೇಕು? ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ. ಅವ್ರು ಹೇಗೆ ಹಯ್ಯ ಅಲ ಸ್ವಲಾ ಹೇಳಿದ್ರು, ನೀವು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ. ಹಯ್ಯ ಅಲಲ್ ಫಲಾ ಮತ್ ಹೇಳಿದ್ರು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ. ಮತ್ತು ಅಲ್ಲಾಹು ಅಕ್ಬರ್ ನೀವು ಇಲ್ಲಿ ಏನ್ ಮಾಡಬೇಕು? ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹ್. ಈ ರೀತಿ ಅಜಾನಿನ ಉತ್ತರವನ್ನು ಕೊಡಬೇಕು.